ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಪ್ರೀತಿ ವಿಚಾರಕ್ಕೆ ಮನನೊಂದು ಸೂಸೈಡ್ ಮಾಡಿಕೊಂಡಿರುವಂತ ಶಂಕೆ. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡಂತ ಯುವತಿ ಪ್ರೀತಿ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳಂತೆ. ವಿದ್ಯಾರ್ಥಿನಿ ಬೆಂಗಳೂರಿನ ಫೇಮಸ್ ಕೆರೆ ಸ್ಯಾಂಕಿ ಟ್ಯಾಂಕಿ ಇದೆಯಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಸ್ನೇಹಿತನಿಗೆ ಮೆಸೇಜ್ ಮಾಡಿ ತೇಜು ಅನ್ನುವಂಥ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಜೀವನ ಸಾಕಾಗಿದೆ, ಜಿಗುಪ್ಸೆ ಬಂದಿದೆ ಅಂತ ಮೆಸೇಜ್ ಮಾಡಿದ್ದಾಳೆ. ಮೆಸೇಜ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಂತ ತೇಜು ಮೆಸೇಜ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾಳೆ. ಪ್ರೀತಿ ಮಾಡ್ತಾ ಇದ್ಲಂತೆ. ಪಾಪ ಹೆತ್ತವರು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಚೆನ್ನಾಗಿ ಹೋಗ್ತಾ ಇದ್ದಾಳೆ ಅಂತೆಲ್ಲ ಅನ್ಕೊಂಡಿರ್ತಾರೆ. ಇವ್ರು ಪ್ರೀತಿಲಿ ಬಿದ್ದು, ಪ್ರೀತಿ ಬಲೆಯಲ್ಲಿ ಬಿದ್ದು ಬದುಕೆ ಸಾಕಾಗ್ಬಿಟ್ಟಿದೆ ನನಗೆ ಅಂತೆಲ್ಲ ಮೆಸೇಜ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿನ್ನೆ ಸಂಜೆ ಅಥವಾ ರಾತ್ರಿ ಸ್ಯಾಂಕಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ಇದೆ. ಇದು ಬೆಳಗ್ಗೆ ಯುವತಿಯ ಮೃತದೇಹ ಪತ್ತೆ ಆಗಿದೆ. ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ತೋರಿಸ್ತಾ ಇದೀವಲ್ಲ, ಆಕೆನೆ 20 ವರ್ಷದ ಯುವತಿ ತೇಜು ಅಂತ. ಸ್ಯಾಂಕಿ ಟ್ಯಾಂಕಿಲ್ ಆಲ್ಮೋಸ್ಟ್ ಜನನೂ ಕೂಡ ಇರ್ತಾರೆ. ಸಂಜೆ ಹೊತ್ತಾಗ್ಲಿ ಬೆಳಿಗ್ಗೆ ಹೊತ್ತಾಗ್ಲಿ ಇವನ್ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇರ್ತಾರೆ. ಅವರ ಕಣ್ ತಪ್ಪಿಸಿ ಮೇ ಬಿ ರಾತ್ರಿ 8 ಗಂಟೆ ಕ್ಲೋಸ್ ಮಾಡ್ತಾರೆ ಸ್ಯಾಂಕಿ ಟ್ಯಾಂಕಿಯನ್ನ. ಆ ಸಂದರ್ಭದಲ್ಲಿ ಅಲ್ಲೇ ಎಲ್ಲಾದ್ರೂ ಮಚ್ಚಿಟ್ಕೊಂಡು ಅದಾದ ನಂತರ ಕೆರೆಗೆ ಹಾರಿರುವಂಥದ್ದು ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ನಿನ್ನೆ ಸಂಜೆ ಅಥವಾ ಇವತ್ತು ಬೆಳಗ್ಗೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬಂದಂತ ಸಂದರ್ಭದಲ್ಲೂ ಸಾಕಷ್ಟು ಜನ ಇರ್ತಾರೆ. ಜನ ಇದ್ದಾಗ ಬಿದ್ರೆ ಗೊತ್ತಾಗ್ಬಿಡುತ್ತೆ. ನಿನ್ನೆ ಸಂಜೆ ಆದ್ರೆ 8 ಗಂಟೆ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೇ ಎಲ್ಲಾದ್ರೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಲ್ಲೇ ಇದ್ದು ಎಲ್ಲರೂ ಹೋದ ಬಳಿಕ ಎಲ್ಲರನ್ನ ಕಳ್ಸಾದ್ಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳು ಬೀಗ ಹಾಕ್ತಾರೆ ಅದನ್ನ ಸ್ಯಾಂಕಿ ಟ್ಯಾಂಕಿಯನ್ನ. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಹೋದ್ಮೇಲೆ ಏನಾದ್ರೂ ಕೆರೆಗೆ ಹಾರಿದಾರ ಅಂತ ಪ್ರೀತಿ ವಿಚಾರಕ್ಕೋಸ್ಕರ ಮನನೊಂದು ಸೂಸೈಡ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಯಾವ ಕಾರಣಕ್ಕೆ ಸಾವು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಲವ್ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಏನಂತ ಮೆಸೇಜ್ ಮಾಡಿದ್ಲಂತೆ, ಅವರ ಕುಟುಂಬಕ್ಕೂ ಏನಾದರೂ ಮೆಸೇಜ್ ಮಾಡಿದ್ಲಂತ, ಮನೇಲಿ ಏನಾದರೂ ಹೇಳ್ಕೊಂಡಿದ್ಲಂತ ಲವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಅಂದ್ರೆ ತೇಜು ಅಂತ ಹೇಳಿ 20 ವರ್ಷದ ಯುವತಿ. ಈಕೆ ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ 3ನೇ ವರ್ಷದ ಒಂದು ಡಿಗ್ರಿಯನ್ನ ಆಕೆ ಓದ್ತಾ ಇದ್ದಂಥದ್ದು. ಆದ್ರೆ ಈಕೆ ಪ್ರೀತಿಯ ವಿಚಾರಕ್ಕೆ ಮನನೊಂದು ಈ ತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಅಂದ್ರೆ ಸ್ಯಾಂಕಿ ಕೆರೆಗೆ ನಿನ್ನೆ ಸಂಜೆ 4 ಗಂಟೆಗೆ ಆಕೆ ಒಳಗಡೆ ಬಂದಿದ್ದಾಳೆ. ಒಳಗಡೆ ಬಂದಂತ ಬಳಿಕ ಆಕೆ ಮತ್ತೆ ಹೊರಗಡೆ ಹೋಗಿಲ್ಲ. ಸೆಕ್ಯೂರಿಟಿ ಫುಲ್ ರೌಂಡ್ ಅಪ್ ಮಾಡಿದ್ದಾರೆ. ರೌಂಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಯಾವ್ದು ಕೂಡ ಗೊತ್ತಾಗಿಲ್ಲ. ಆದ್ರೆ ಆಕೆ ಎಲ್ಲೋ ಒಂದು ಕಡೆ ಪೊದೆಯಲ್ಲಿ ಇದ್ದುಕೊಂಡು ಎಲ್ಲರೂ ಕೂಡ ಹೊರಗಡೆ ಹೋದಂತ ಬಳಿಕ ಕತ್ಲಾದ ನಂತರ ಆಕೆ ಒಂದು ಸ್ಯಾಂಕಿ ಕೆರೆಯ ಮೂಲೆಯ ಆಳವಾದಂತ ಜಾಗದಲ್ಲಿ ಆಕೆ ಅಂದ್ರೆ ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಆ ಬಳಿಕ ಸಾಯುವುದಕ್ಕೂ ಮೊದಲು ಅಂದ್ರೆ ಸ್ಯಾಂಕಿ ಕೆರೆಯ ಬಳಿಗೆ ಆಕೆ ಒಂದು ಮೆಸೇಜ್ ಅನ್ನ ತನ್ನ ಸ್ನೇಹಿತನಿಗೆ ಒಂದು ಮೆಸೇಜ್ ಅನ್ನ ಹಾಕಿರುವಂತದ್ದು. ಅಂದ್ರೆ ನಾನು ಜೀವನದಲ್ಲಿ ನೊಂದಿದ್ದೀನಿ, ನನಗೆ ಜಿಗುಪ್ಸೆ ಬಂದಿದೆ, ಸಾಕು ಈ ಜೀವನ ಅಂತ ಹೇಳಿ ಆಕೆ ಅಂದ್ರೆ ಯುವತಿ ತನ್ನ ಸ್ನೇಹಿತನಿಗೆ ಮೆಸೇಜ್ ಮಾಡಿ ಆ ಬಳಿಕ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಅನಂತರ ಆತ ಪೇರೆಂಟ್ಸ್ಗೆ ಅಂದ್ರೆ ಅವರ ಆಕೆಯ ತಾಯಿಗೆ ಕೂಡ ಫೋನ್ ಮಾಡಿ ವಿಚಾರ ಮುಟ್ಟಿಸಿದ್ದು. ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅನಂತರ ಅದು ಫಸ್ಟ್ ಟ್ರ್ಯಾಕ್ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆ ನಂತರ ಅದು ಲೊಕೇಶನ್ ತೋರಿಸಿರುವಂತದ್ದು ಮೊಬೈಲು ಸ್ಯಾಂಕಿ ಕೆರೆಯ ಬಳಿ. ಅನಂತರ ಅವರೆಲ್ಲರೂ ಕೂಡ ರೌಂಡ್ ಅಪ್ ಮಾಡಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಕೇಳಿ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಕೇಳಿದ್ದಾರೆ, ಇಲ್ಲ ಸರ್ ಯಾರು ಬಂದಿಲ್ಲ ಅಂತ. ಆನಂತರ ಸಿಸಿ ಕ್ಯಾಮ್ರಾಗಳು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಸಂಜೆ 4 ಗಂಟೆಗೆ ಒಬ್ಬಳೇ ಬಂದಿರುವಂತದ್ದು ಗೊತ್ತಾಗಿದೆ. ಆನಂತರ ಬೆಳಿಗ್ಗೆ ಆ ಮೃತದೇಹವನ್ನ ಪತ್ತೆ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಅವರ ಕುಟುಂಬಸ್ಥರನ್ನ ಕರೆಸಿ ಕಂಪ್ಲೇಂಟ್ ತೆಗೆದುಕೊಂಡು ಈಗ ಬಾಡಿಯನ್ನು ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ಅಂದ್ರೆ ಆಕೆ ಇಬ್ರು ಕೂಡ ಅಂದ್ರೆ ಅವರ ತಾಯಿ ಮೆಟ್ರೋದಲ್ಲಿ ಒಂದು ಕೆಲಸ ಮಾಡ್ತಾ ಇರುವಂತದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಂದ್ರೆ ಅವ್ರ ತಂದೆ ತಾಯಿ ಇಬ್ರು ಕೂಡ ಡಿವೋರ್ಸ್ ಆಗಿದ್ದು, ಅವರ ತಾಯಿಗೆ ಜೊತೆಯಲ್ಲಿ 2 ಮಕ್ಕಳು ಕೂಡ ಇದ್ರು. ಅದರಲ್ಲಿ ಈಕೆ ತೇಜು ಅಂತೇಳಿ 20 ವರ್ಷದ ಯುವತಿ. ಆಕೆ 3ನೇ ವರ್ಷದ ಒಂದು ಇಯರಲ್ಲಿ ಎಜುಕೇಶನ್ ಅನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರಕ್ಕೆ ಈ ತರ ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮರಿ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಮೊಬೈಲ್ ಪರಿಶೀಲನೆ ಮಾಡಬೇಕು. ಅನಂತರ ಅವ್ರ ಪೇರೆಂಟ್ಸ್ ಬಳಿ ಏನಾದ್ರು ಹೇಳ್ಕೊಂಡಿದ್ರ ಈ ವಿಚಾರವಾಗಿ, ಅವ್ರ ಮನೆಯಲ್ಲಿ ಏನಾದ್ರು ಗಲಾಟೆ ಆಗಿತ್ತಾ, ಮತ್ತೆ ಆತನ ಸ್ನೇಹಿತನಿಗೆ ಯಾಕೆ ಮೆಸೇಜ್ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಇಲ್ಲ ಆತನಿಗೆ ಈಗ ಮದುವೆ ಒಂದು ಫಿಕ್ಸ್ ಆಗಿತ್ತು, ಅಂದ್ರೆ ಅವ್ರ ಫ್ರೆಂಡ್ ಏನ್ ಮೆಸೇಜ್ ಮಾಡಿದಾಳೆ ಆತನಿಗೆ ಮದುವೆ ಫಿಕ್ಸ್ ಆಗಿತ್ತು, ಆತನಿಗೆ ಈಕೆ ಮೆಸೇಜ್ ಮಾಡೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಲವ್ ಮಾಡ್ತಾ ಇದ್ರ, ಲವ್ ಬ್ರೇಕಪ್ ಆಗಿತ್ತಾ, ಆತನ ಮದುವೆ ಏನಾದ್ರು ಸೆಟ್ ಆದ್ಮೇಲೆ ಈಕೆ ಬೇಜಾರಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದ, ಆ ಹುಡುಗ ಏನಾದ್ರು ಬಂದಿದ್ದಾನ, ಆತನ ವಿಚಾರಣೆ ಕೂಡ ಏನಾದ್ರು ಆಗಿದೆಯಾ?
ಖಂಡಿತವಾಗಿಯೂ. ಯಾಕಂದ್ರೆ ಆ ರೀತಿಯ ಅನುಮಾನ ಈಗ ಸಹಜವಾಗಿ ಮೂಡಿರುತ್ತೆ. ಯಾಕಂದ್ರೆ ಯಾರಿಗೂ ಕೂಡ ಮೆಸೇಜ್ ಮಾಡದ ಯುವತಿ ಆತನಿಗೆ ಮಾತ್ರ ಯಾಕೆ ಮೆಸೇಜ್ ಮಾಡಲು, ಅದು ಈ ರೀತಿ ಯಾಕೆ ಮಾಡಲು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಯುವಕನನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಮಾಡೋಕೆ ಬರಬೇಕು ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದಾರೆ. ಆತ ಕೂಡ ನಾನು ವಿಚಾರಣೆ ಮಾಡ್ತೀನಿ ಅಂದ್ರೆ ವಿಚಾರಣೆಗೆ ಸಹಕಾರ ಕೊಡೋದಾಗಿ ಆತ ಕೂಡ ಹೇಳಿರುವಂತದ್ದು. ಅಂದ್ರೆ ಈ ಪ್ರೀತಿಯ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಆತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಹುಡುಗಿ ಆತನಿಗೆ ಮಾತ್ರ ಯಾಕೆ ಮೆಸೇಜ್ ಮಾಡಲು ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಯಾಕೆ ಮೆಸೇಜ್ ಮಾಡಿರುವಂತದ್ದು, ಜೀವನದಲ್ಲಿ ಜಿಗುಪ್ಸೆ ಆಗಿದೆ, ಈ ಜೀವನ ಸಾಕಾಗಿದೆ ಅಂತ ಮೆಸೇಜ್ ಮಾಡಿದಾಳೆ. ಅದನ್ನು ಹೊರತುಪಡಿಸಿ ಇವರಿಬ್ಬರ ಮಧ್ಯೆ ಏನಾದ್ರು ಪ್ರೀತಿಯ ವಿಚಾರಕ್ಕೆ ಬ್ರೇಕಪ್ ಆಗುವಂತದ್ದು ಅಥವಾ ಜಗಳ ಆಗಿ ತರ ಏನಾದ್ರು ಮಾಡ್ಕೊಂಡ್ರ, ಅಂದ್ರೆ ಇವನಿಗೆ ಮೆಸೇಜ್ ಅಂದ್ರೆ ಮದುವೆ ಫಿಕ್ಸ್ ಆದ ಬಳಿಕ ಈ ರೀತಿ ಮನನೊಂದುವಿಕೆ ಮಾಡ್ಕೊಂಡಿರುವಂತದ್ದ ಎಲ್ಲ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಈಗ ಅವರ ತಾಯಿಯಿಂದ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಅನಂತರ ಮರಣೋತ್ತರ ಪ್ರತಿಷ್ಠೆಗೆ ಅನಂತರ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಆ ಬಳಿಕ ಈಗ ಆ ವಿಚಾರವಾಗಿ ಅಂದ್ರೆ ಕೇಸಿನ ಈ ಒಂದು ಸೂಸೈಡ್ಗೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ.